ನಮಸ್ಕಾರ ಕರ್ನಾಟಕ. ಇವತ್ತು ನಾನು ನಿಮಗೆ ರಾಮನಗರದಲ್ಲಿರುವಂತಹ ತನ್ನ ಕರಗ ಮಹೋತ್ಸವದಿಂದನೇ ವಿಶ್ವವಿಖ್ಯಾತಿ ಪಡೆದಿರುವಂತಹ ರಾಮನಗರದ ಶಕ್ತಿ ದೇವತೆ ಅಂತಲೇ ಪ್ರಸಿದ್ಧಿಯಾಗಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ದೇವಸ್ಥಾನ ಕಂಡುಬರೋದು ರಾಮನಗರದ ಹೃದಯ ಭಾಗದಲ್ಲಿ ಈ ದೇವಸ್ಥಾನ ಕಂಡುಬರುತ್ತೆ. ಈ ದೇವಸ್ಥಾನದ ಇತಿಹಾಸ ತುಂಬ ರೋಮಾಂಚಕವಾಗಿದೆ. ಇತಿಹಾಸದಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ಮೇಲುಕೋಟೆಯ ಕೊತ್ವಾಲಾಗಿದ್ದ ಪ್ರತಾಪ್ ಸಿಂಹನಿಗೆ ಮಕ್ಕಳಿರೋದಿಲ್ಲ. ಒಮ್ಮೆ ಅವನು ಮಲಗಿದ್ದಾಗ ತಾಯಿ ಚಾಮುಂಡೇಶ್ವರಿಯಿಂದ ಒಂದು ಸೂಚನೆ ಸಿಗುತ್ತೆ. ನನ್ನನ್ನು ಯಾರೋ ಕಳ್ಳರ ಗುಂಪೊಂದು ನನ್ನ ವಿಗ್ರಹನ ಅಪಹರಿಸಿ ಅವರು ಮಾತ್ರ ಪೂಜಿಸ್ತಿದ್ದಾರೆ, ಅವರಿಂದ ನನ್ನನ್ನು ಕಾಪಾಡಿ ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ನನ್ನ ಪೂಜಿಸಬೇಕು ಅಂತ. ಆಗ ಆತ ಆ ಕಳ್ಳರ ಗುಂಪಿಂದ ತಾಯಿಯ ವಿಗ್ರಹವನ್ನು ವಶಪಡಿಸ್ಕೊಂಡು ಇಲ್ಲಿ ತಂದು ಸ್ಥಾಪನೆ ಮಾಡಿ ಪೂಜಿಸೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಪೂಜಿಸೋಕ್ಕೆ ಶುರು ಮಾಡಿದ್ಮೇಲೆ ತಾಯಿಯ ಕೃಪೆಯಿಂದಾಗಿ ಆತನಿಗೆ 2 ಗಂಡು ಮಕ್ಕಳು ಜನಿಸ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಈ ತಾಯಿ ಎಲ್ಲ ಭಕ್ತಾದಿಗಳ ಕಷ್ಟವನ್ನು ನೆರವೇರಿಸಿಕೊಂಡು ಬರ್ತಿದ್ದಾಳೆ. ಈ ತಾಯಿಯ ಇನ್ನೊಂದು ವಿಶೇಷತೆ ಏನಂತಂದರೆ, ವರ್ಷಕ್ಕೆ ಒಮ್ಮೆ ನಡೆಯುವಂಥ ಕರಗ ಮಹೋತ್ಸವ ಇಡೀ ದೇಶದಲ್ಲೆಲ್ಲ, ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತಿ ಪಡೆದಿದೆ.